ಹೇಳಲ್ಲ. ನಾ ಹೋಗಕ್ಕೆ ಅಂದ್ರೆ ಹೋಗಕ್ಕೆ ನಾ ನೋಡು. ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೆ. ಬೇಡ ಹೋಗ್ಬೇಡ. ಯವ್ವ 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 ಈ ಮನ್ಯಾಗ ನೆಮ್ಮದಿ ಮಕ್ಕಳಕ್ಕೆ ಬಿಡಂಗಿಲ್ಲ ನೋಡು. ಏನಲ್ಲ ಅದು ನಿಂದು ಮುಂಜಾನೆ ಎದ್ದು ಬೇಡ ಬೇಡ ಅಂತಂದು ಹೊಕ್ಕಂದ್ರೆ ಹೋಗವಲ್ಲ ಬಿಡು. ಏನು ಹಾಕಿಲಿದ್ದನ ಬೆಳಕು ಹರಿತೈತೆ ಅಂತ ತಿಳಿದಾಳ ಆಕಿ. ಅದೇನೋ ಅಜ್ಜಿ ಕೊಳಕ್ಕೆ ಹೋಗಿದ್ರೆ ಬೆಳಕು ಹರಿತೈತೆ ಅಂತ ತಿಳಿದ್ಲಂತಲ್ಲ ಮುದುಕಿ. ಹಂಗೆ ಹೋದ್ರು ಕಳ್ಬಿಡ ಹೋಗಲ್ಲಕ್ಕ. ಆಕೆ ಹೋದ್ರೆ ಮತ್ತೆ ಬೇಕಿ ತಂದು ಮದುವೆ ಮಾಡ್ತಾನೆ ನನಗೆ. ಏನವ ಕರೆ ಹೇಳಕತ್ತೀನಿ ನೀನು ಬೇರೆ ಮದುವೆ ಮಾಡ್ತೀನಿ ನನಗೆ. ಮತ್ತೇನು ಮಾಡ್ಬೇಕಪ್ಪ? ನೀನು ಹೇಗಂತ ಶಟ್ಕಂದು ತವ್ರ ಮನೆಗೆ ಹೋಗಿ ಕುತ್ಕೊಂಡ್ಲ ಅಂದ್ರೆ ನನ್ನ ಕಡೆಯಿಂದ ಮಾಡಾಕದ ಆಗ್ಬೇಕಲ್ಲ. ನಿನಗ ನಿಮ್ಮ ಅಪ್ಪಗ ಕುಡೆ. ಅದಕ್ಕೆ ಅಟ್ಟೆ ಅಂತ ಕೂದ್ರೆ ಮಿಟ್ಟೆ ಅಂತ ಸಸಿ ಬರ್ತಾತಾಗ ನೀನು ಹೆದರ್ಬೇಡ. ಹೆಂಗೆ ಗಟ್ಟ ಮಸ್ತರ ಹೆಣ್ಣು ತಂದು ಮದುವೆ ಮಾಡ್ತಾನೆ ನನಗೆ. ಅವರ ನೋಡ್ರಿ ಅತ್ತೆಯರು ಹೆಂಗೆ ಮಾತಾಡಕತ್ತಾರ. ನಾನು ತವ್ರ ಮನೆಗೆ ಹೋಗ್ತಾನೆ ಅಂತ ಆಟ ಹಿಡ್ದಾನೇನ್ರಿ. ಇವ ಸೊಸಿ ಹಿಂಗಂತಾನೆ ಅಂತಂದು ಬೇಜಾರು ಮಾಡ್ಕೊಬೇಡವ ನೀನು. ಇದ್ರಾಗ ನನ್ನ ಎದಕ್ಕೂ ಹೇಳಿಬೇಡ್ರಿ. ನೀನುಂಟು ನಿನ್ನ ಗಂಡು ಉಂಟು ನಿಮ್ಮ ಅತ್ತೆ ಉಂಟು. ನಾನೇನಿಲ್ಲವ. ನಾನು ಹೊಸ್ತ ಹೋಟ್ಲಿಗೆ ಬಂದಂಗೆ ಬಂದು ಚಾ ಕುಡಿದು ಊಟ ಮಾಡ್ಕೊಂಡು ಹೊರಗೆ ಬಿದ್ರೆ ಮುಗಿದು ಹೋತ್ ನೋಡು. ರಾತ್ರಿ ಸೀದಾ ವಸ್ತಿ ಹೊಡ್ಯಕ್ಕೆ ಬರ್ತಾನೆ ರೀ. ನೀವರ ಹೇಳ್ರಿ ಅತ್ತೆಯರಿಗೆ ಅವ್ರು ಮದುವೆ ಮಾಡ್ತಾನೆ ಅದಕ್ಕೆ ನೀವು ಹಲ್ ಕಿಸ್ಕೊಂತ ನಿಂತ್ಬಿಟ್ರಲ್ಲ. ಸುಮ್ಮಿ ನೀ ಏನು ಹೆದರ್ಬೇಡ. ನಮ್ಮ ಮದುವೆ ಮಾಡ್ತಾನೆ ಅಂದ್ರೆ ನಾನೇನು ಮಾಡ್ಕೊಳಲ್ಲ. ನನ್ನ ಏಳು ಜನ್ಮಕ್ಕೂ ನೀನ ನನ್ನ ಹೆಂಡತಿ ಅಂತ ದೇವ್ರ ಅಂತೇಳಿ ಕೇಳ್ಕೊಂಬಿಟ್ಟೆ ನಾನು. ಹೌದಾ? ಕರೆ ಏನ್ರಿ ನೀವು ಹೇಳೋದು? ನನ್ನ ಬಂಗಾರದಂತ ಗಂಡ. ಕಬ್ಬರಿಗೇಡುಗಳ ನಿಮಗೇನು ಬರತ್ತೆ? ಇದ್ರಿಗೆ ಅತ್ತೆ ಮಾವ ಅದಾರ ತಟಗರ ನಾಚಿಕೆ ಪಾಚಿಗೆ ಇರೋದು ನಿಮಗೆ. ರೂಮ್ನೆ ಮಾಡ್ಬೇಕಾಗಿದ್ದೆಲ್ಲ ಬಂದು ಇಲ್ಲಿ ಬೈಲಾಗ ಮಾಡ್ರಿ. ಏನ ಮನ್ಯಾಗ ಗಂಡನ ಬಿಟ್ಟು ಬಂದು ತಂಗಿ ಅದಾಳ ಅನ್ನೋದು ಇವನಿಗೆ ಏಟ ಖಬರಿಲ್ಲ ನೋಡು. ಅಲ್ಲಿ ಕಟ್ಬೇಡ ಇರ್ಲಿ ಬಿಡ್ಲಿ ಬೆಳ್ಳೊಳ್ಳಿ. ಅವ್ರು ಗಂಡ ಹೆಂಡತಿ ಅವ್ರ ಪ್ರೀತಿ. ನಿನ್ನ ಮಗಳಿಗೇನು ಗಂಡನ ಬಿಟ್ಟು ಬಾ ಅಂತ ಅವ್ರು ಹೇಳ್ಯಾರನ. ಆಯ್ತು ಬಂದು ಕುಂತಾಳಂತ ಪಾಪ ಇವು ಜೀವನ ಮಾಡೋದು ಬೇಡನ. ಏನಾತ್ ಬಿಡು. ಏನು ನೀ ಮಾಡ್ಲಾರ್ದೇನು ಅವ್ರು ಮಾಡಾಕತ್ತಿಲ್ಲ. ಸ್ವಲ್ಪ ಮುಚ್ಕೊಂಡು ಕುಂದಿರ್ತೀರೇನು? ಮಕ ಸೊಸಿದ್ರೆ ಏನು ಮಾತಾಡ್ತೀನಿ ನಾನು ಖಬರ್ ಐತಿ ನಿಮಗೆ. ಅವ್ರಿಗೇನು ಚಂದ ಇರಬೇಡ್ರಿ ಅಂದಲ್ಲ ನಾನು. ಒಂದಿಟ್ಟು ಮುಚ್ಚು ಮರಿ ಒಂದಿಟ್ಟು ಅಂಜಿಕೆ ಅಳುಕು ಅನ್ನೋದಿರಲಿ. ಹಿರಿಯರು ಗುರಿಯರು ಅನ್ನೋದು ಎಲ್ಲ ತಂದು ತುರ್ಬೈಲಾಗ ಇಟ್ಕಂದ್ರೆ ಅದಕ್ಕೆ ಅಂದದ್ದು. ಹಂಗಾದ್ರೆ ಸರಿ ಅಡ್ಡಿ ಇಲ್ಲ. ಇವ ಅದು ಹೋಲ್ ಬಿಡು. ಇಲ್ಲಿ ಕೇಳಿಲ್ಲ ನಾ ಹೇಳೋದು. ಹೇಳಪ್ಪ ಏನದು? ಏನು ಹೇಳ್ತಾನ ನೋಡ್ ಮಗ, ಲಕ್ಷ ಕೊಟ್ಟು ಕೇಳಿಸ್ಕೆ. ನಾ ಎಲ್ಲ ಕೇಳಿಸ್ಕೊಂತೀನಿ. ನೀವು ಮುಸ್ರಿ ಕುಡ್ದಂಗೆ ಕುಡೀರಿ. ಎಮ್ಮಿ ಸೊರ್ರ 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 ಅಂತ ನೀರು ಎಳಿತಿರ್ತೈತಲ್ಲ ಮುಸ್ರಿನ, ಹಂಗೆ ಕುಡೀರಿ ನೀವು ಚಾನ. ಇವ ಅದೇನಂದ್ರೆ ಓಣ್ಯಾಗ ಎಲ್ಲರೂ ಸೇರಿ ಶೃಂಗೇರಿ, ಹೊರನಾಡು, ಗೋಕರ್ಣ ಮತ್ತು ಇನ್ನು ಯಾವ್ಯಾವ ಊರು ಅಂದ್ರೆ ಆ ಕಡೆಗೆ ಅಲ್ಲೆಲ್ಲ ಪ್ರವಾಸಕ್ಕೆ ಹೊಂಟಾರಂತ. ಅದಕ್ಕೆ ಒಂದೇ ಒಂದು ಸೀಟ್ ಖಾಲಿ ಐತಿ, ನಿಮ್ಮ ಓವರ್ನ ಕಳಿಸ್ತೀರಿ ನಾನು ನೋಡು ಅಂತ ಅವ್ರಂದ್ರೆ. ಅದಕ್ಕೆ ಈಕಿದ್ದು ನಾನು ಹೋಗಿ ಬರ್ತೇನೆ ರೀ ಮತ್ತು ಅತ್ತಿಯರ್ನ ಯಾಕೆ ಕಳಿಸ್ತೀರಿ ಅಂತಂದು ಅದಕ್ಕೆ ಹಠ ಮಾಡಾಕತ್ತಾಳ. ಮತ್ತು ಹೋಗಿ ಬರ್ತಾಳೆ ಬಿಡ್ಬೇಕು ಹೋಗೋಲ್ಲಕ್ಕ. ಅಲ್ಲಲ್ಲ ಇಷ್ಟರ ಮಟ್ಟಿಗೆ ಇರ್ಬೇಕು ಅಂತ ನೀನು. ಅವರ ಬಾಯ್ ಬಿಟ್ಟು ಹೇಳ್ಯಾರ ನಿಮ್ಮ ಹೋಗಿ ಬರ್ತಾಳೆ ನೋಡಿ ಕೇಳು ಅಂತಂದು. ನೀನು ಅಂತದ್ರಾಗ ಹೆಂಡತಿ ಕಳಿಸ್ತೇನೆ ಅಂತೆಲ್ಲ ನಿನ್ಗೆ ಏಟು ಕಾಳಜಿ ಅನ್ನೋದೇ ಇಲ್ಲೇನು? ಆಕೆಗೇನ ಇನ್ನೂ ವಯಸ್ಸೈತಿ. ಇವತ್ತಿಲ್ಲ ಇನ್ನೊಂದು 10 ವರ್ಷ ಬಿಟ್ಟಾದ್ರೂ ಹೋಗಿ ಬರ್ತಾಳ. ನಾವು ಹೇಳಲ್ಲ ನಮ್ಗೆ ವಯಸ್ಸಾಗೈತೆ ಅಲ್ಲ. ಈ ವರ್ಷ ಇದ್ದಷ್ಟು ಗಟ್ಟಿತನ ಮುಂದೆ ವರ್ಷಕ್ಕೆ ಇರೋದಲ್ಲ. ಅದಕ್ಕೆ ನಾನು ಹೋಗಿ ಬರ್ತಂತಾಗ ಹೋಗಿ ಬಾರಬೇಯವ ಅನ್ನೋ ಬಾಯಿನೂ ನಿನಗಿಲ್ಲ. ನೀ ಅಂದಲ್ಲ ಅಂತ ಏನು ಬಿಡೋದಲ್ಲ. ಅವ್ರ ಜೊತೆಯಾಗಿ ಹೋಗಿ ಬರ್ತಾನೆ ನಾನು. ಆಕೆ ಮನೆ ಬಿದ್ದಿರು ಅಂತ ಹೇಳು. ಹೌದಪ್ಪ ನಿಮ್ಮ ಹೂವು ಅನ್ನೋದು ಖರೆ ಐತಿ. ನಾನು ಹೋಗಿ ಬಂದ್ಬಿಡ್ತಂತಾಗ ಅದು ಎಷ್ಟು ಆಕತ್ತೆ ರೊಕ್ಕ ಕೊಡ್ತಾನಂತ ನಾನು. ನೀವು ಎದಕ್ಕೆ ಬರ್ತೀರಿ? ಎಲ್ಲ ಒಣಗ ಹೆಣ್ಣು ಹೆಣ್ಮಕ್ಳು ಸೇರಿ ಹೊಂಟಾರಂತ. ನಾವು ಒಬ್ಬಕ್ಕೆ ಹೋಗಿ ಬರ್ತೀನಿ. ನೀವು ಮನೆ ಅಂತ ಕೇಳ್ರಿ. ಒಬ್ರು ಇರ್ಬೇಕು ಮನೆ ಅಂತೇಳಿ ಹಿರಿಯರು. ಎಲ್ಲರ ಮನೆಗೆ ಬಿಟ್ಟು ಗಟ್ಟು ಹೋದೆ ಅಂದ್ರೆ ಅಲ್ಲ ಮನೆ ಅಂತೆಗಿರೋಂತಿಲ್ಲ. ಮನೆಯಾಗೇನು ಹಂಗೆ ಒಟ್ಟು ಬಿಟ್ಟೈತೆ ನಮ್ದು. ಹಂಗೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ರೊಕ್ಕ ಪಕ್ಕ ಎಲ್ಲ ಐತೆ ನೋಡು. ಮನೆ ಕಾಯ್ಕೆಂತ ಒಬ್ರು ಕುಂದಿರ್ತಾರೆ ನಿನಗೆ. ಅದೇನೋ ಅಂತಾರಲ್ಲ, ಸಂಜೆ ಸತ್ರ ಎಣ್ಗಿಲ್ಲ ಮುಂಜಾನೆ ಸತ್ರ ಬತ್ತಿಗಿಲ್ಲ ಅನ್ನಂಗೆ ನಮ್ಮ ಜೀವನ ಐತಿ. ಅಂತದ್ರಾಗ ಮತ್ತೆ ಮನೆ ಕಾಯಕ್ಕೆ ಒಬ್ರು ಬೇಕಂತ ಏನಿಲ್ಲ. ಅದೆಲ್ಲ ಆಗಂಗಿಲ್ಲ ನನ್ನ ಕಡೆಯಿಂದ. ಹೋದ್ರೆ ಇಬ್ರು ಹೋಗೋಣ, ಇಲ್ಲ ನೀನು ಹೋಗ್ಬೇಡ. ನೀವೊಂದು ಜೋಡ ನೋಡಿ ನನಗೆ ಬಸವನಿನ ಬಾಲ ಅನ್ನಂಗೆ ತಡಿ. ಮತ್ತು ಮಗನ ಕೇಳ್ತೀನಿ. ರೊಕ್ಕ ಇಬ್ಬರಿಗೆ ಅಂದ್ರೆ ಭಾಳ ಆಕತಿ ಅಂದ್ರೆ ಏನು ಮಾಡೋದು? ಆಮೇಲೆ ಏನಪ್ಪ ಹೆಂಗೆ ಹೋಗಿ ಬರೋಣ ಮತ್ತೆ ನಿಮ್ಮಪ್ಪ ನಾನು ಕೂಡ ಅತ್ತೀರ? ನನಗನ್ಸ್ತೈತಿ ಮಾವರು ನೀವು ಜೊತೆ ಹೋಗೋದಾದ ಅಂದ್ರೆ ಸುಮ್ಮನೆ ಗಾಡಿಯಾಗ ಹೋಗ್ರಿ. ಅದು ಸೀಟ್ ಇಲ್ಲ ಪಾಟಿಲ್ಲ ಅಂತಂದು ಟಿಕೆಟ್ ಅಂತ ಕುತ್ಕೊಂಡು ಏನೈತಿ ಹೋಗೋಂತ ಹರ್ಕತ್ತೆ. ಹೆಂಗೆ ಬಸ್ಸಿ ಫ್ರೀ ಐತಿ ನಿಮಗೆ. ಮಾವರ್ದು ಒಂದೇ ಖರ್ಚು. ಸುಮ್ಮನೆ ಆರಾಮ್ ಬಸ್ ಹೋಗಿ ಒಂದಿನ ಹೆಚ್ಚು ಕಮ್ಮಿ ಬಂದ್ರೆ ನಡೀತೈತಲ್ಲ. ಏನು ತೊಂದರೆ ಆಗಂಗಿಲ್ಲ. ರೊಕ್ಕದ್ದು ಅಷ್ಟು ಹೊಟ್ಟು ಬಿಡಂಗಿಲ್ಲ. ಹೌದಲ್ರಿ? ಏನಂತೀರಿ? ವಾ 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 ನನ್ನ ಸೊಸಿ ತಲಿ ಅಂದ್ರೆ ತಲಿ ನೋಡು. ಅಡ್ಡಿ ಇಲ್ವಾ? ಅಡ್ಡಿ ಇಲ್ಲ. ಐಡಿಯಾ ಭಾಳ ಚಲೋ ಐತಿದೆ. ಏನು ಚಲೋ ಇಲ್ಲ. ಆಕೆ ಐಡಿಯಾ ಒಂಚೂರು ಉಪಯೋಗ ಇಲ್ಲ. ಬಸ್ಸಿಗೆ ಹೋಗ್ಬಾರ್ದಾದ್ರೆ ಈಗ ಹೋಗೋಂಥದ್ದು ಏನೈತಿ? ಮತ್ತೆ ಯಾವಾಗಾರ ಹೋದ್ರ ತೋಳ ಏನು ಬೇಕಾಗಿಲ್ಲ ಈಗ ಹೋಗೋದು. ಏನ್ರಿ ಅವು ಹಿಂಗೆ ಅನ್ನಕತ್ತೇಳಲ್ಲ, ಹೆಂಗೆ ಮಾಡೋದು ಈಗ? ಹಿಂಗೆ ಮಾಡೋಣ. ಅತ್ತೇರ ಏನು ಬೋಗಳು? ಬೌ 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 ಸಾಕ್ರೆ ಅತ್ತೇರ ಇಷ್ಟು? ಏನೇನೋ ಸ್ವಲ್ಪ ಬೋಗಳು ಬೇಕ್ರೆ?
ಅಯ್ಯ ನನ್ನ ಶಿವನಾಟ ಹಣೆ ಬಾರ್ ಗಣೇಶ ಚೌತಿ ಹಿಂಗೆ ಬೊಗಳಿ ನನ್ನ ಕಿವಿ ಮರಗಟ್ಟು ಹೋಗ್ಯವು ಇದು ಬೇಡ ಅದೇನೋ ಹೇಳ್ಬೇಕಂದಿಲ್ಲ ಅದನ್ನ ಹೇಳು ತಡ್ರಿ ಅತ್ತೀರ ಅಲ್ಲಿ ಬಂದು ಹತ್ತಿರ ಬಂದ ಹೇಳ್ತಾನೆ ಕಿವಿಯಾಗ ಹೇಳ ಅಂತ ಮಾತವು ಅತ್ತೀರ ಅದೇನಂದ್ರೆ ಈಗ ಎಲ್ಲರೂ ಸೇರಿ ಹೋಗ್ಯಾರಲ್ಲ ಓಣ್ಯಾಗ ಅವ್ರೇನಿಲ್ಲ ನಾಳೆ ಪ್ರವಾಸ ಮುಗಿಸ್ಕೊಂಡು ಬಂದರ ತಡ ಇಲ್ದ ನಂಗೆ ಒಂದ್ರಿಂದ ಒಂದು ಸ್ಟೇಟಸ್ ಹಾಕಿ ಹಾಕ್ತಾರ ನಾವು ಅಲ್ಲಿ ಹೋದ್ವಿ ಇಲ್ಲಿ ಉಂಡು ಅಲ್ಲಿ ತಿಂದ್ವಿ ಅಲ್ಲಿ ಎದ್ವಿ ಇಲ್ಲಿ ಮಕ್ಕಂದ್ವಿ ಉಂಡದ್ದು ದೋಸ್ಬಿಟ್ಟದ್ದು ಎಲ್ಲ ಫೋನಾಗ ಹಾಕ್ತಾರ ಆಮೇಲೆ ಅವನು ತಂದು ನಿಮಗೆ ಹೊಟ್ಟೆ ಉರ್ಸಂಗ ನೋಡು ನಲ್ಲಿ ತಕ್ಕ ಅಲ್ಲೋಗಿದ್ದೆ ಎಲ್ಲೋಗಿದ್ದೆ ನೀ ಬರಲೇ ಇಲ್ಲವ ನೋಡ್ಬೇಕಂತ ಪುಣ್ಯ ಸ್ಥಳನ ಎಲ್ಲ ಪುಣ್ಯ ಮಾಡಿದರೆ ಸಿಗ್ತೈತವ ಪಾಪ ನೀನು ಬರಲಿಲ್ಲಲ್ಲ ಬಂದದ್ರ ಚಲೋ ಆಕತ್ತು ಹಿಂಗೆ ಅಂತಂದು ನಿಮ್ಮ ಹೊಟ್ಟೆ ಊರಿ ಬೆಳಂಗೆ ಮಾತಾಡ್ತಾರೆ ಅವರು ಅದಕ್ಕೆ ನೀವು ಮಾವರು ಸೇರಿ ಹೋಗಿ ಬರ್ರಿ ಅವ್ರೇನೋ ರೊಕ್ಕ ಖರ್ಚು ಮಾಡ್ಕೊಂಡಿದ್ದಾರೆ ನೀವು ಖರ್ಚಿಲ್ದಂಗೆ ಹೋಗಿ ಬರ್ತೀರಿ ಮಾವಾರ್ದೊಂದ ಖರ್ಚು ಹೌದಲ್ರಿ ಅದಕ್ಕೆ ಸುಮ್ಮನೆ ಹೋಗಿ ಬರ್ರಿ ಏನಾಗೋದಲ್ಲ ನಾ ಮನೆ ಅಂತ ಇರ್ತಾನಲ್ರಿ ಇರ್ತೀರ ನನಗಿಂತ ಚಲೋನ ಆಗ್ಬೇಕೇನ್ರಿ ಬಾಗ್ಲ ಕಾಯಕ್ಕೆ ಹೌದವಾ ನೀವು ಅಂದಮೇಲೆ ನಾವು ಕರೆ ಅನ್ಸಾಕತೈತಿ ಆಗ್ತದ ನಾವು ಹೋಗ್ಬಿಡ್ತೇವೆ ಹುಷಾರು ನೋಡಂಗಾರ ಮನೆ ಕಡೆಗೆ ನನ್ನ ಮಗಳಿಗೆ ನನ್ನ ಮಗ್ಗ ಏನೂ ಕಡಿಮೆ ಮಾಡಬೇಡ ಅವ್ರು ಏನು ಕೇಳ್ತಾರ ಅದನ್ನ ಮಾಡಿ ಮಾಡಿ ಬಿಸಿ ಅಡುಗೆನ ಆದ್ರೆ ಇರ್ತೀರ ನೀವು ಆರಾಮ್ ಹೋಗ್ರಿ ಏನು ತಲೆ ಕೆಡಿಸ್ಕೋಬೇಡ್ರಿ ಮನೆಯಾಗಿದ್ದನ್ನೆಲ್ಲ ನಾನು ನೋಡ್ಕೊಂತಾನೆ ಏನು ಹಿಂಗಂತಿಲ್ಲ ನೋಡ್ಕೊಂತಾನೆ ಅಂತಂದು ಯಾಕೆ ನಾ ಆ ಕಡೆ ಹೋದ್ಮೇಲೆ ನನ್ನ ಮಗಳನ್ನ ಕೂಡ ಹೊಡಿಗಿಡ್ತೀಯೇನು ಏನ್ರಿ ಇರ್ತಾರ ಹಿಂಗಂತೀರಿ ಎಲ್ಲರ ಹಂಗೆ ಮಾಡೋದು ಅಂತಂದ್ರೆ ಎಷ್ಟಾಗಲಿ ಗಂಡ ಪತಿಯೇ ಪರದೈವ ನಾದ್ನಿ ಅಂದ್ರೆ ಸ್ವಂತ ಹೊಟ್ಟೆ ಹುಟ್ಟಿದ ಮಗಳಿದ್ದಂಗ್ರಿ ನಮ್ಮ ಮಕ್ಕಳನ್ನ ನಾವು ಹೊಡಿತೇವೇನ್ರಿ ಹಂಗೆಲ್ಲ ಏನು ತಿಳ್ಕೊಬೇಡ್ರಿ ಇರ್ತಾರ ನೀವು ಹೋಗಿ ಬರ್ರಿ ಇಂಥ ವಯ್ಯಾರಕ್ಕೇನು ಕಮ್ಮಿ ಇಲ್ಲ ಸರಿ ತಗ ರೀ ಇದಾಡ್ರಿ ಹಣೆಯಾಗ್ರಿ ಬಡ ಹೋಗೋಣಂತ ನಾನೇನು ಹಣೆ ಆಗೋದಿಲ್ಲಪ್ಪ ನಾನು ಹಿಂಗೆ ತಯಾರು ಹಿಂಗೆ ಹೊಂಟ ಬಿಟ್ಟು ಬಸ್ ಹತ್ತೆ ಬಿಡೋದ ಅತ್ತೇರ ತಗರಿ ನಿಮ್ಮ ಬ್ಯಾಗನ್ನ ತಯಾರು ಮಾಡ್ಕೊಂಬ ನಾನು ಬಿಡೋಳಿ ನೀ ಗಿಡ ಬಂದ್ಬಿಡು ಬಸ್ ಸ್ಟ್ಯಾಂಡಿಗೆ ನಾ ಹೋಗಿ ಸೀಟ್ ಹಿಡಿತೇನೆ ನಿನ್ನ ಸಲುವಾಗಿ ರೀ ಅಯ್ಯೋ ಶಿವನಾಟ ಹೋಗಿ ಬಸ್ ಸ್ಟ್ಯಾಂಡ್ ಕಂಡ್ರನ್ನ ಬಿಡಿ ಅವರಲ್ಲ ಅಲ್ಲ ಆ ಬ್ಯಾಗ್ನಾಗ ಪೇಸ್ಟು ಬ್ರಷ್ ಮೈ ತೊಕ್ಕಳ ಸೋಪು ಬಟ್ಟೆ ಒಕ್ಕಳ ಸೋಪು ಎಲ್ಲ ಇಟ್ಟು ಏನಿಲ್ಲ ಮತ್ತು ನಾವೆಲ್ಲ ಅಂಗಡಿ ಹುಡುಕ್ಯಂತ ಅಡ್ಡಾಡೋದಲ್ಲಿ ಅತ್ತೇರ ಎಲ್ಲವೂ ಇಟ್ಟೆ ನಾನು ನಿಮ್ಮ ಸೀರೆ ಲಂಗ ಸೋಪು ಬಾಚಣಿಕೆ ಮತ್ತೊಂದು ಮುಗ್ದೊಂದು ಎಲ್ಲವೂ ಇಟ್ಟೆ ನೀವೇನು ಚಿಂತೆ ಮಾಡಬೇಡ್ರಿ ನೀವು ಹಿಂಗೆ ಎಲ್ಲ ಲೇಟ್ ಮಾಡ್ಕೊಂತಂತೇಳ್ರಿ ಮಾವರೇನಿಲ್ಲ ಇನ್ನೊಂದು ಹೊಸ ಅತ್ತಿ ಕರ್ಕೊಂಡು ಊರಿಗೆ ಹೋಗ್ತಾರೆ ನೋಡ್ರಿ ಅಲ್ಲಿ ಅಪ್ಪ ಒಂದು ಸಮಸ್ಯೆ ಅಂತ ಬಗೆಹರಿತೆ ನೆಮ್ಮದಿಯಾಗಿ ಒಂದು ಸ್ವಲ್ಪ ಉಸಿರು ತಗೊಂಡು ಆಮೇಲೆ ಈಕಿ ಕೈ ಹಚ್ಚೋಣ ಅದಕ್ಕೆ ಮರ ಅವನೇ ಕಾಣುವಲ್ಲ ಎಲ್ಲಿ ಹೋಗ್ಯಾಳ ಅಷ್ಟು ಬೆಳಗ್ಗೆನ ಟೈಮ್ ಎಷ್ಟಾಗೈತಿ 11 ಗಂಟೆ ಆಗೈತಿ ಈಗ ಬೆಳಗ್ಗೆ ಅವು ಎಲ್ಲಿ ಹೋಗ್ಯಾಳ ಅಂತ ಬಂದಿಯಲ್ಲ ಆಶಾ 11:30 ಆಗೈತ್ರಿ ಅದಕ್ಕೆ ಮರ ನೋಡ್ಲೇ ಇಲ್ರಿ ಅದು ರಾತ್ರಿ 12 ಗಂಟೆದಾಗ ಫೋನ್ ನೋಡ್ಕೊಂತ ಕುಂತಿದ್ನಿ ರೀ ಹಾಗಾಗಿ ಮಕ್ಕಳದ್ದು ಲೇಟ್ ಆತಲ್ಲ ಎದ್ದೇಳೋದು ಲೇಟ್ ಆತು ಹೌದನ ಇರ್ಲಿ ಬಿಡ ಅದಕ್ಕೇನಾತು ಅತ್ತಿಯರಿಗೆ ಹಂಗನ ಒಂದು ಮಾತು ಆಶಾಗ ಹೇಳ್ಬೇಕತ್ರಿ ಅಂತಂದು ಅವ್ರಿದ್ದ ಇರ್ಲ್ದಾಗ ಆಕಿಗೆ ಏನು ಹೇಳೋದೈತಿ ನೀವು ಅದಿರಲ್ಲ ಮನ್ಯಾಗ ಅಲ್ಲೇನೋ ಅಂತಂದು ಬೇದಾಡಿ ಸುಮ್ಮನೆ ಮಾಡಿದ್ರಿ ನಮ್ಮನ್ನ ನಿಮ್ಮ ಅತ್ತಿಗೆ ಅಷ್ಟೇ ಅಲ್ವಾ ನಾನು ಭಾಳ ಹೇಳಿದೆ ಬೇಡಪ್ಪ ಈಗ ಹೋಗೋದು ಹೊಲದಾಗ ಕೆಲಸ ಜಗ್ಗ ಐತಿ ಆಳು ನೋಡಿದ್ರೆ ಯಾರು ಸಿಗೋಲ್ರು ನೀವು ಹಂಗೆ ಹೋಗ್ಬಿಟ್ರಿ ಹಂಗೆ ನೀವು ಮನ್ಯಾಗಾರ ಮಾಡ್ಕೊಂಡ್ರೆ ಕಡೆಗೆ ಈಕಿ ನಾನು ಕೂಡ ಹೊಲಕ್ಕೆ ಹೋಕ್ಕವಿ ಮನೆಗೆ ಒಂದು ಆಳ ಬೇಕೆಲ್ಲ ಮನೆ ಪನಿ ಅಷ್ಟು ಸ್ವಚ್ಛ ಕಸ ಹೊಡೋದು ಕಲ್ಲು ಒರೆಸಿ ಪೂಜೆ ಮಾಡಿ ಅಡುಗೆ ಮಾಡಿ ಇರೋ ಒಂದು ದನಕ್ಕೆ ನೀರು ಮೇವು ಹಾಕತಂಕಂದ್ರೆ ಪೂರ್ತಿ ಒಬ್ರು ಕೆಲಸನ ಆಗ್ಬಿಡ್ತೈತೆ ಮನ್ಯಾಗ ಅಂತಂದು ಎಷ್ಟು ಹೇಳಿದ್ನವ ಏನಂದ್ರೆ ಅವ್ರಿಬ್ರಿಗೆ ತಲೆ ಕೆಡಿಸ್ಕೊಲಿಲ್ಲ ನಮಗೇನು ಬೇಕಾಗಿಲ್ಲ ಬಾಳೆ ಮುಂದೆ ಜೀವನ ಮಾಡ್ಬೇಕಾಗಿರ ನೀವು ಗಂಡ ಹೆಂಡತಿ ಮಾಡ್ಕೇರಿ ಅಂದು ಎದ್ದು ಬಿಟ್ರು ನೋಡವ ಏನು ಮಾಡ್ಬೇಕು ನೋಡ್ರಿ ಹಿಂಗಾದ್ರೆ ಅವ್ರು ಅನ್ನೋದ್ರಾಗ ತಪ್ಪೇನೈತಗ ನಿಮ್ಮ ಮನೆ ಕೆಲಸ ನೀವು ಮಾಡ್ಕೋಬೇಕು ಗಂಡ ಹೆಂಡತಿ ಪಾಪ ಅವ್ವ ಅಪ್ಪ ಹೇಳಿದೆ ಅಂದ್ರೆ ಅವ್ರಿಗೇನು ಬರ್ಬರ್ತಾವ ವಯಸ್ಸೇನು ಮಾಡ್ರಿ ಅಂತ ನಿಲ್ಲಕ್ಕ ಅವ್ರಿಗೆ ಕೈಲಾದ್ರೆ ಮಾಡ್ತಾರೆ ಬೇಡಾದ್ರೆ ಬಿಡ್ತಾರೆ ಅವ್ರ ಮನಸ್ಸದು ಜೋರು ಮಾಡಂಗಿಲ್ಲ ಮಾಡೈತೀರಿ ಅಂತಂದು ಅದಕ್ಕೆ ನೀವಾದ್ರೆ ಅಷ್ಟೇ ಅವಾಗಿ ಮಾಡಿದ್ಲಂದ್ರೆ ಸುಮ್ಮನೆ ಇರ್ಬೇಕು ಇನ್ನೂ ಹಂಗೆ ನೋಡಿದ್ರೆ ಬಿಡಿಸ್ಬೇಕು ಇರ್ಲಿ ಬಿಡ್ರಿ ಆಗ್ತಾರೆ ನಾ ಮಾಡ್ಕೊಂತಾನೆ ಅಂತಂದ್ರೆ ನೀವು ಅವರ ಮಾಡ್ಬೇಕಂದ್ರೆ ಎಲ್ಲಿದು ಹೋಗಿ ಬರ್ಲಿ ಬಿಡ್ರಿ ಆರಾಮ ಎಲ್ಲಿ ಹೋಗ್ಯಾರ ಸರಿ ನೀ ಹೇಳ್ದಂಗೆ ಹೇಳ್ತಾರೆ ಅಲ್ಲ ನಮ್ಮ ತಂಗಿ ಈಗಿನ ಎದ್ದು ಬಂದೈತಿ ದಣೆ ಆಕೆ ಒಂದು ವಾಟೆ ಚಾ ಮಾಡ್ಕೊಡೋದು ಏನಾರ ತಿನ್ನಾಕ ತಿಂಡಿ ಪಂಡಿ ಹಾಕಿ ಏನಾರ ಮಾಡೋದು ಬಿಟ್ಟು ಬರೇ ಒಣ ಮಾತು ಹಚ್ಚಿಗೆ ನಿಂತ್ಕೊಂಡ್ಬಿಟ್ಟಿಲ್ಲ ಹೋಗು ನಾಷ್ಟಕ್ಕೆ ಏನಾರ ಹಾಕಿ ಕೊಡೋಕಿಗೆ ಮಾಡ್ಕೊಡ್ದಂತ ತಡ್ರಿ ಸ್ವಲ್ಪ ಸಮಾಧಾನ ಐತಿಲ್ಲ ಬಂದಿರೋದು ಏನೋ ಈಗ ಎದ್ದು ಬಂದಾಳ ದೇವ್ರು ನನಗೂ ಎರಡ ಕೈ ಕೊಟ್ಟಾನ ಎಲ್ಲ ಕಡೆಗೆ ಎಲ್ಲಿ ಜೋಡ್ಸಕ್ ಹೋಗ್ಲಿ ಅಡಿಗೆನೂ ಮಾಡು ನಮ್ಮ ಅವ್ವ ಅಪ್ಪಂದು ನೋಡು ಅಂತಂದ್ರೆ ಪುರ್ಸತ್ತಿಂದ ಕೆಲಸ ಹೇಳಾರ ನೀವು ಮಾಡಾರ್ಕಂಡು ನೋಡಿ ನನ್ಗೆ ಇರಾಗತ್ತೆ ಅನ್ನಂಗ ಹಂಗ ಹಲ್ಲು ಹತ್ಬಿಟ್ಟಿರಿ ನೀವು ಮಾಡಿಸಿ ನಡ್ಕೊಂಡು ಆತಾತು ಮಾಡ್ಕೊಡೋಕಿಗೆ ನಾವು ಹೊಲ ಕಡೆ ಹೋಗ್ಬರ್ತಾನೆ
ಯಾವಾರ ಆಳು ಸಿಗ್ತಾವನ್ನ ನೋಡ್ತೇನೆ. ಹೊಲ್ದಾಗ ಕಲ್ಲು ಆರ್ಸೋ ಜಗ್ ಐತಿ. ಏನು ಮಾಡ್ತಿದ್ದಿ? ನಮ್ಮ ಹಣೆ ಬಾರ ಅವು ಅಪ್ಪನ ಹಿಂಗೆ ಹೋಗಿ ಕೂತ್ಕೊಂಡ್ರು ನೀನಾರ ಬರ್ತಿದಿ ಅಂದ್ರೆ ಏನು ಮಾಡೋದು? ಈಗ ಮನೆ ಪಾಪ ತಂಗಿಗೆ ಮಾಡ್ಕೊಡ್ಬೇಕು ನೀನು ಅಡಿಗೆ ಪಡಿ. ಏನು ಬಂದಕ್ಕೆ ನೀನ ಮಾಡ್ಕೊಂಡು ಉಣ್ಣವ ಅನ್ನಕತ್ತೇನ? ಇರ್ಲಿ ತಗೋತಿಗಮ್ಮ, ನಂದು ಒಬ್ಬಕ್ಕಿದ ಅಲ್ಲ ಅಡಿಗೆ. ನಾ ಏನಾರ ಒಟ್ಟು ನಾಷ್ಟ ಗಿಷ್ಟ ಮಾಡ್ಕೊಂಡು ತಿಂತೇನೆ. ನೀನು ಹೋಗೋದಿದ್ರು ಹೋಗಿ ಅಣ್ಣನ ಜೊತೆ ಹೊಲಕ್ಕೆ. ಹ್ಞೂ ಅದ ಇಷ್ಟ ಮತ್ತೇನಿಲ್ಲವ. ಒಂದು 4 ಪಾತ್ರೆ ಅದಾವು ತೊಳೆದ್ಬಿಡು. ಒಂದು 4 ಅರಿಬೇಕು ನೋಡು, ಭಾಳ ಇಲ್ಲ. ನಿನ್ನೆವು ಇವತ್ತಿನ ಅಷ್ಟು ಅದಾವು. ಅತ್ತೆರು ಮಾವರು ನಿಮ್ಮ ಅಣ್ಣನು ನನ್ನವು ಐಸ್ ಬಟ್ಟೆ ಒಗೆದು ಹಾಕಿಬಿಡು. ಆಮೇಲೆ ನಾಯಿಗೆ ಒಂದು ರೊಟ್ಟಿ ಕಲಸಿ ಇಟ್ಬಿಡು. ಇನ್ನು ಮಜ್ಜಿಗೆ ರೊಟ್ಟಿ ಕಲಸಿ ಇಟ್ರೆ ಪಾಪ ತಿಂತೈತಿ. ಯಾಕೆ ಮನೆ ಕಾಯ್ತೈತಲ್ಲ, ಉಪವಾಸ ಕೆಡಬಾರ್ದು. 3 ಪ್ರಾಣಿ ಸಾಕ್ಯವೆ ಅಂದ್ರೆ ಅದಕ್ಕೊಂದು ರೊಟ್ಟಿ ಇಟ್ಬಿಡು. ಆಮೇಲೆ ಮತ್ತು ಹೊಲದಾಗ ಕೆಲಸ ಮಾಡಿ ಬಂದು ಮಾಡ್ಕೊಂಡು ತಿನ್ನಕ್ಕೆ ನಮಗೂ ಬೇಜಾರಾಕೈತಿ. ಅದಕ್ಕೆ ನಮಗೂ ಸಣ್ಣ 4 ರೊಟ್ಟಿ ಸುಟ್ಟು ಇಟ್ಬಿಡು. ಇಷ್ಟ ಮತ್ತೇನಿಲ್ಲ ನೋಡು. ಹಂಗೆ ಆಕಳಿಗೆ ಹೊಸ ಮೇವು ಇಟ್ಟು ಒಂದು ಬಕೆಟ್ ನೀರು ಇಟ್ಬಿಡು. ಅದು ಮೇವು ತಿಂದು ನೀರು ಕುಡಿತೈತಿ. ಹಂಗಾಟ ಕೊಟ್ಟಿಗೆಗಿಂದ ಗೊಬ್ಬರ ತೆಗೆದು ಅದನ್ನು ಗುಂಡಿಗೆ ಚೆಲ್ಬಿಡವ. ಅದ್ಗೆಮ್ಮ ಕೆಲಸ ಏನಿಲ್ಲ ಅನ್ಕೊಂತಾನ. ಓಟು ನನ್ನ ತಲೆಗೆ ಕಟ್ಟಿಬಿಟ್ರಲ್ಲ. ಹಾಂ ಇಷ್ಟಕೊಂಡ ಅಲ್ಲಲೇ ಸುಮ್ಮನೆ ಏನು ಕೆಲಸ ಇಲ್ಲ ಅನ್ಕಂತ ಪಾಪ ಬಂಗಾರದಂತ ನಮ್ಮ ತಂಗಿಗೆ ಇಷ್ಟಕ್ಕೊಂದೆಲ್ಲ ಮಾಡಕ್ಕೆ ಹೇಳ್ತೀಯಲ್ಲ. ಪಾಪ ಅಕ್ಕೆದೈತಿ ಏನಕ್ಕೆ ಕಡೆಯಿಂದ ಮಾಡೋದು? ಮೊದ್ಲು ಆರಾಮ ಇದ್ದಕ್ಕೆ ಅಕ್ಕಿ ಹೋಗಿ ಪಾಪ ಆಕಿಗೆ ಹೇಳ್ತಿಲ್ಲ ನೀನು. ಆಕಿಗೆಲ್ಲ ನಿಗೋದಲ್ಲ. ನೀ ತಣ್ಣಗ ಮನ್ಯಾಗ ಕೆಲಸ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಂಡು ಸೀದಾ ಹೊಲಕ್ಕೆ ತಗೊಂಬರ್ಬೇಕು ಏನು. ಆಮೇಲೆ ನಮ್ಮ ತಂಗಿ ನನ್ನ ಜೊತೆ ಬರ್ತಾಳೆ. ಅಲ್ಲಿ ಹೊಲದಾಗ ಗಾಳ್ಯಾಗ ಆ ಕಡೆಗೆ ಓಟಿ ಈ ಕಡೆಗೆ ಓಟ ಅಡ್ಡಾಡ್ಕೆ ಅಂತ ಏಟರ ಒಟ್ಟು ಮಾಡ್ತಾಳೆ ಕೆಲಸನ ಆಕಿ ಏನ ಕೈಲಾದಾಟ. ಹೌದಲ್ಲವಾ ತಂಗಿ? ಅತಿಗೆಮ್ಮ ಹೇಳಿದ ಕೆಲಸ ಮಾಡೋಕ್ಕಿಂತ ನಮ್ಮ ಅಣ್ಣ ಹೇಳಿದ್ರಾಗ ಒಂದು ರೀತಿ ಚಲೋ ಅನಿಸ್ತತಿ. ಮನ್ಯಾಗಿದ್ದು ಇಷ್ಟು ಮಾಡೋಕ್ಕಬೇಕು. ಹೊಲ್ದಾಗೇನು ಯಾರೇನು ನೋಡೋಕೆ ಬರೋಂಗಿಲ್ಲ, ಏನಿಲ್ಲ. ಆರಾಮ ಎದ್ದು ಕೈಲಾದ್ರೆ ಮಾಡಿದೆ, ಇಲ್ಲ ಅಂದ್ರೆ ಸುಮ್ಮನೆ ಕುತ್ಕೊಂಡ್ರಾತು. ಹಾಂ ಸರಿ ತಗೋಣ, ಬರ್ತಾನೆ.